ಹಾಯ್ ಹಲೋ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಪವಿರಾಜ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ನಾಳೆ ಅಂದರೆ 29ನೇ ಸೆಪ್ಟೆಂಬರ್ ಸೋಮವಾರದಂದು ನವರಾತ್ರಿಯ 8ನೇ ದಿನವಾಗಿದ್ದು, ಈ ದಿನವು ರಾಹುಗ್ರಹದ ಅಧಿಪತಿ ಮಾತೆ ಮಹಾಗೌರಿಯ ಆರಾಧನೆಗೆ ಮೀಸಲಾಗಿದೆ. ಅವಳು ಗೂಳಿಯ ಮೇಲೆ ಸವಾರಿ ಮಾಡುತ್ತಾಳೆ, ಆದ್ದರಿಂದ ಅವಳಿಗೆ ಮಾತೆ ವೃಷಾರೂಢ ಎಂಬ ಹೆಸರು ಬಂದಿದೆ. ಅವಳ ಸುಂದರವಾದ ಮೈಬಣ್ಣಕ್ಕೆ ಹೆಸರುವಾಸಿಯಾದ ಅವಳನ್ನು ಹೆಚ್ಚಾಗಿ ಚಂದ್ರ, ಶಂಖ ಮತ್ತು ಬಿಳಿ ಕೊಂಡ ಹೂವಿನೊಂದಿಗೆ ಹೋಲಿಸಲಾಗುತ್ತದೆ. ಅವಳು ಯಾವಾಗಲೂ ಬಿಳಿ ವಸ್ತ್ರವನ್ನು ಧರಿಸುವುದರಿಂದ ಅವಳನ್ನು ಶ್ವೇತಾಂಬರಧರ ಎಂದು ಕರೆಯುತ್ತಾರೆ. ಮಾತೆ ಮಹಾಗೌರಿಗೆ 4 ಕೈಗಳಿವೆ. ಅವಳ ಮೇಲಿನ ಬಲಗೈ ತ್ರಿಶೂಲವನ್ನು ಹಿಡಿದಿದ್ದರೆ ಇನ್ನೊಂದು ಅಭಯ ಮುದ್ರೆಯಲ್ಲಿದೆ. ಅವಳು ಎಡಗೈಯಲ್ಲಿ ಡಮರನ್ನು ಹಿಡಿದು ಇನ್ನೊಂದು ಕೈಯಲ್ಲಿ ವರದ ಮುದ್ರೆಯಲ್ಲಿರುತ್ತಾಳೆ. ಹಿಂದೂ ಪುರಾಣಗಳ ಪ್ರಕಾರ ಅವಳು ಸುಂದರ ಹುಡುಗಿಯಾಗಿ ಜನಿಸಿದಳು ಮತ್ತು ನಂತರ ಅವಳಿಗೆ ದೈವಿಕ ಸ್ಥಾನಮಾನವನ್ನು ನೀಡಿದ ಶಿವನಿಗೆ ಅವಳ ಅಚಲ ಸಮರ್ಪಣೆಯಿಂದಾಗಿ ದೇವತೆಯಾಗಿ ರೂಪಾಂತರಗೊಂಡಳು. ಈ ದಿನವು ಅಷ್ಟಮಿಯಾಗಿದ್ದು, ಈ ದಿನದ ಮಹತ್ವವೇನೆಂದರೆ ಯುವ ಕನ್ಯೆಯ ಹುಡುಗಿಯರು ಮೀಸಲಾಗಿರುವ ವಿಶೇಷ ಕಾರ್ಯಕ್ರಮವಾದ ಕನ್ಯಾ ಪೂಜೆಯನ್ನು ಆಚರಿಸಲಾಗುತ್ತದೆ. ಈ ದಿನವನ್ನು ಮಹಾಷ್ಟಮಿ ಅಥವಾ ಮಹಾದುರ್ಗಾಷ್ಟಮಿ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು ನೃತ್ಯ, ವಿನೋದ ಮತ್ತು ಪ್ರಾರ್ಥನೆಗಳಿಂದ ಗುರುತಿಸಲಾಗಿದೆ. ಬನ್ನಿ ಇಂದಿನ ಪೂಜಾ ಸಮಯ ಹಾಗೂ ಪೂಜಾನ ವಿಧಾನಗಳನ್ನು ತಿಳಿಯೋಣ. ಪೂಜಾ ಸಮಯವೆಂದರೆ ಅದು ಬ್ರಹ್ಮ ಮುಹೂರ್ತ ಬೆಳಗ್ಗೆ 4:40ರಿಂದ 5:30ರವರೆಗೆ ಇರುತ್ತದೆ. ಪ್ರಾತಃ ಸಂಧ್ಯಾ ಬೆಳಗ್ಗೆ 5:05ರಿಂದ 6:19ರವರೆಗೆ ಇರುತ್ತದೆ ಹಾಗೂ ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:45ರಿಂದ ಮಧ್ಯಾಹ್ನ 12:31ರವರೆಗೆ ಇರುತ್ತದೆ. ನಂತರ ಗೋಧೂಳಿ ಮುಹೂರ್ತ ಸಂಜೆ 5:56ರಿಂದ 6:21ರವರೆಗೆ ಇರುತ್ತದೆ. ಈ ದಿನದಂದು ನೀವು ಮಾತೆ ಮಹಾಗೌರಿಯನ್ನು ಪೂಜಿಸಲು ಸಿದ್ಧಪಡಿಸಿಕೊಳ್ಳಬೇಕಾದ ಸಾಮಗ್ರಿಗಳು ಹೀಗಿದೆ. ಮಾತೆ ಮಹಾಗೌರಿಯ ಚಿತ್ರ ಅಥವಾ ವಿಗ್ರಹ, ಕೆಂಪು ಬಟ್ಟೆ, ಹೂವುಗಳು, ವಿಶೇಷವಾಗಿ ಮಹಾಗೌರಿಗೆ ಪ್ರಿಯವಾದ ರಾತ್ರಿ ರಾಣಿ ಹೂವು, ಧೂಪ ದ್ರವ್ಯಗಳು, ಕಡ್ಡಿಗಳು, ದೀಪ, ರಂಗೋಲಿ ಮತ್ತು ಕುಂಕುಮ, ಅಕ್ಷತೆ, ಪಂಚಾಮೃತ, ಸಿಹಿ ತಿಂಡಿಗಳು, ಒಣಹಣ್ಣುಗಳು, ಹಾಗೆ ಅಭಿಷೇಕಕ್ಕೆ ಪವಿತ್ರ ನೀರು. ದೇವಿಯನ್ನು ಪೂಜೆ ಮಾಡುವಲ್ಲಿ ಅನುಸರಿಸಬೇಕಾದ ಆಚರಣೆಗಳು ಹೀಗಿದೆ. ನೀವು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುಚಿಗೊಂಡು ಶುಭ್ರವಾದ ಬಟ್ಟೆ ಧರಿಸಬೇಕು. ನಂತರ ಮಹಾಗೌರಿಯ ವಿಗ್ರಹವನ್ನು ಗಂಗಾ ನೀರಿನಿಂದ ಸ್ವಚ್ಛಗೊಳಿಸಬೇಕು. ನಂತರ ಪೀಠವನ್ನು ರೆಡಿ ಮಾಡಿ ಪೀಠದ ಮೇಲೆ ಮಹಾಗೌರಿಯನ್ನು ಕೂರಿಸಬೇಕು. ಅವಳಿಗೆ ಪ್ರಿಯವಾದ ಬಿಳಿ ಬಣ್ಣದ ಬಟ್ಟೆಗಳನ್ನು ಅರ್ಪಿಸುವುದು ಶುಭವೆಂದು ಪರಿಗಣಿಸಲಾಗುತ್ತದೆ. ನಿಮ್ಮ ಭಕ್ತಿಯನ್ನು ತೋರಲು ಹೂವುಗಳನ್ನು ಅರ್ಪಿಸಿ ಮತ್ತು ಕುಂಕುಮವನ್ನು ಹಚ್ಚಿ. ನಂತರ ಪೂಜೆಯ ಸಮಯದಲ್ಲಿ ಸಿಹಿ ತಿಂಡಿಗಳು ಮತ್ತು ಒಣಹಣ್ಣುಗಳನ್ನು ಅವಳಿಗೆ ಅರ್ಪಿಸಿ. ಮಹಾಗೌರಿಗೆ ಕರಿಬೇವು ತುಂಬಾ ಇಷ್ಟ, ಆದ್ದರಿಂದ ಇದನ್ನು ನವರಾತ್ರಿ 8ನೇ ದಿನದಂದು ಅವಳಿಗೆ ಅರ್ಪಿಸಬೇಕು. ಸ್ತ್ರೀ ಶಕ್ತಿಯನ್ನು ಪೂಜಿಸುವ ಈ ದಿನದಂದು ಕನ್ಯಾ ಪೂಜೆಯನ್ನು ಮಾಡಿ. ನವರಾತ್ರಿ 8ನೇ ದಿನದಂದು ಕನ್ಯಾ ಪೂಜೆಯನ್ನು ನಡೆಸಲಾಗುತ್ತದೆ. ಅಲ್ಲಿ 9 ಯುವತಿಯರನ್ನು ದುರ್ಗಾದೇವಿ 9 ರೂಪಗಳಂತೆ ಪೂಜಿಸಲಾಗುತ್ತದೆ. ಇನ್ನು ಈ ದಿನದ ಬಣ್ಣ ನವಿಲು ಹಸಿರು. ಇದು ಪ್ರತ್ಯೇಕತೆ, ಕರುಣೆ ಮತ್ತು ನವೀಕರಣವನ್ನು ಸಂಕೇತಿಸುತ್ತದೆ. ನೀಲಿ ಮತ್ತು ಹಸಿರು ಬಣ್ಣಗಳ ಸಮೃದ್ಧ ಮಿಶ್ರಣವಾದ ಈ ರೋಮಾಂಚಕ ಬಣ್ಣವು ನೀಲಿ ಬಣ್ಣದ ಭಾವನಾತ್ಮಕ ಆಳ ಮತ್ತು ಹಸಿರು ತಾಜಾತನವನ್ನು ಪ್ರತಿಬಿಂಬಿಸುತ್ತದೆ. ಇದು ಮಾತೆ ಮಹಾಗೌರಿಯನ್ನು ಗೌರವಿಸುವಾಗ ಧರಿಸಲು ಪ್ರಬಲ ಬಣ್ಣವಾಗಿದೆ. ತಾಯಿ ಮಹಾಗೌರಿಯ ಪೂಜೆಯನ್ನು ಮಾಡುವುದರಿಂದ ಭಕ್ತರಿಗೆ ಶಕ್ತಿ ಮತ್ತು ಯೋಗ್ಯತೆ ಸಿಗುವುದು. ಎಲ್ಲಾ ಸಂಕಷ್ಟಗಳನ್ನು ಆಕೆ ನಿವಾರಣೆ ಮಾಡುವವಳು. ಭಕ್ತರ ಚಿಂತೆ ದೂರ ಮಾಡಿ ಸದ್ಗುಣ ನೀಡುವರು. ಸುಖ ಜೀವನ ಸಾಗಿಸಲು ಭಕ್ತರಿಗೆ ಜೀವನದಲ್ಲಿ ಬೇಕಾಗಿರುವ ಎಲ್ಲವನ್ನೂ ಆಕೆ ಕರುಣಿಸುತ್ತಾಳೆ. ಇನ್ನು ಈ ದಿನದ ನೈವೇದ್ಯವೆಂದರೆ ತೆಂಗು. ತೆಂಗು ಒಂದು ಮುಖ್ಯ ನೈವೇದ್ಯವಾಗಿದೆ. ತೆಂಗಿನಿಂದ ತಯಾರಿಸಿದ ಪದಾರ್ಥಗಳನ್ನು ಅರ್ಪಿಸುವುದು ಪಾಪ ವಿಮೋಚನೆ ಹಾಗೂ ಐಶ್ವರ್ಯವನ್ನು ನೀಡುತ್ತದೆ. ಪಾಯಸ, ಹಾಲು, ಅಕ್ಕಿ, ಸಕ್ಕರೆ ಬಳಸಿ ಮಾಡಿದ ಸಿಹಿ ಪಾಯಸ ಮತ್ತು ಹಾಲಿನಿಂದ ಮಾಡಿದ ಪೇಡ ಅಥವಾ ಬರ್ಫಿ ಮೊದಲಾದ ಸಿಹಿ ತಿಂಡಿಗಳನ್ನು ನೀವು ಅರ್ಪಿಸಬಹುದು. ಬಿಳಿ ಹೂವುಗಳು. ಸುಗಂಧ ಭರಿತ ಬಿಳಿ ಮೋಗರ ಹೂವು ಮಹಾಗೌರಿಗೆ ದೇವಿಗೆ ಬಲು ಪ್ರಿಯವಾದುದು. ಇದು ಅವರ ಶುದ್ಧತೆ ಮತ್ತು ದಿವ್ಯ ಕಿರಣದ ಪ್ರತೀಕ. ದೇವಿಗೆ ಬಾಳೆಹಣ್ಣು, ಸೇಬು ಮುಂತಾದ ಹಣ್ಣುಗಳನ್ನು ಅರ್ಪಿಸಬಹುದು. ಇನ್ನು ವಿವಿಧ ಬೇಳೆ ಮತ್ತು ಕಾಳುಗಳನ್ನು ಅರ್ಪಿಸುವುದು ಪೋಷಣೆ ಮತ್ತು ಸಮೃದ್ಧಿಯನ್ನು ಸೂಚಿಸುತ್ತದೆ. ಇನ್ನು ದೇವರಿಗೆ ತುಂಬಾ ಪ್ರಿಯವಾದುದು ಸಬ್ಬಕ್ಕಿ ಪಾಯಸ. ಆದ್ದರಿಂದ ಸಬ್ಬಕ್ಕಿ ಪಾಯಸ ಅಥವಾ ಕಿಚಡಿ ಮಾಡಿ ದೇವರಿಗೆ ಅರ್ಪಿಸಬಹುದು. ಬನ್ನಿ ಈ ದಿನದ ಮಂತ್ರ ಮತ್ತು ಮಂತ್ರದ ಅರ್ಥವನ್ನು ತಿಳಿಯೋಣ. ಮಹಾಗೌರಿಯ ಮಂತ್ರವೆಂದರೆ ಶ್ವೇತೆ ವೃಷಿ ಸಮಾರೂಢ ಶ್ವೇತಾಂಬರಧರ ಶುಚಿಂ ಮಹಾಗೌರಿ ಶುಭಂ ದಧ್ಯಾನ್ಮ ಹದೇವ ಪ್ರಮೋದದ. ಇದರ ಅರ್ಥವೇನೆಂದರೆ ಬಿಳಿ ಎತ್ತಿನ ಮೇಲೆ ಸವಾರಿ ಮಾಡುವ
ಹಾಗೂ ಬಿಳಿ ಬಟ್ಟೆಗಳನ್ನು ಧರಿಸಿದ ಮತ್ತು ಶುದ್ಧವಾದ ಮಹಾಗೌರಿ ದೇವಿ ಶುಭವನ್ನು ನೀಡುವವಳು ಮತ್ತು ಮಹಾದೇವನಿಗೆ ಆನಂದವನ್ನು ಕೊಡುವವಳು ಎಂದರ್ಥ. ಮಂತ್ರದ ಮಹತ್ವವೇನೆಂದರೆ ಮಹಾಗೌರಿ ದೇವಿಯು ಶುದ್ಧತೆಯ ಸಂಕೇತವಾಗಿದ್ದಾಳೆ. ಈ ಮಂತ್ರವನ್ನು ಪಠಿಸುವುದರಿಂದ ಭಕ್ತರಿಗೆ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಂತೋಷ ದೊರೆಯುತ್ತದೆ ಎಂದು ನಂಬಲಾಗಿದೆ. ಮಹಾಗೌರಿ ದೇವಿಯು ಭಕ್ತರ ಎಲ್ಲಾ ಆಸೆಗಳನ್ನು ಪೂರೈಸುವ ಶಕ್ತಿ ಹೊಂದಿದ್ದಾಳೆ ಎಂದು ಹೇಳಲಾಗುತ್ತದೆ. ಇದಾಗಿತ್ತು ಇಂದಿನ ದೇವಿ ಮಹಾಗೌರಿಯ ವಿಶೇಷತೆ. ನಿಮ್ಮೆಲ್ಲರಿಗೂ ಈ ಮಾಹಿತಿ ಇಷ್ಟ ಆಗಿದೆ ಎಂದು ಭಾವಿಸುತ್ತೇನೆ. ಪುನಃ ಸಿಗುವ ನಾಳಿನ ನವರಾತ್ರಿಯ ವಿಶೇಷತೆಯೊಂದಿಗೆ. ಧನ್ಯವಾದಗಳು.